ಈಗಾಗಲೇ ಸಕಲೇಶಪುರದ ಆಚಂಗಿ ನಗರ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿರುವಂತದ್ದು. ಗುಡ್ಡ ಕುಸಿತ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನೋಡಬಹುದು ಈ ರೀತಿ ಒಂದು ರೈಲ್ವೆ ಟ್ರಾಲಿ ಏನಿದೆ, ಈ ಟ್ರಾಲಿ ಬೃಹತ್ ರೈಲ್ವೆ ಟ್ರಾಲಿ ಮುಖಾಂತರ ಈ ರೀತಿ ದೊಡ್ಡ ದೊಡ್ಡ JCBಗಳನ್ನ ಆ ಒಂದು ಸ್ಥಳಕ್ಕೆ ತಗೊಂಡು ಬರ್ತಾ ಇರುವಂತದ್ದು. ಅದನ್ನ ತಂದು ಗುಡ್ಡ ಕುಸಿತ ಪ್ರದೇಶ ಎಲ್ಲಿದೆ ಆ ಜಾಗದಲ್ಲಿ ಆ ರೈಲ್ವೆ ಟ್ರಾಲಿಗಳಿಂದ ಈ ಬೃಹತ್ JCBಗಳನ್ನ ಅಲ್ಲಿ ವರ್ಕಿಂಗ್ ಪ್ಲೇಸಿಗೆ ಇಳಿಸಿರುವಂತದ್ದು, ನಿರಂತರ ಕಾರ್ಯಾಚರಣೆ ಮಾಡುವಂಥದ್ದು. ಹಾಗೆ ನೋಡ್ಬೋದು ಬೃಹತ್ ಬಂಡೆಗಳು ಕೂಡ ಅಲ್ಲಿ ಕುಸಿದು ಬಿದ್ದಿರುವ ಕಾರಣ ಈ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದು ರೈಲ್ವೆ ಅಧಿಕಾರಿ ಮಾಹಿತಿ. ಹಾಗಾಗಿ ಈ ಒಂದು ಕಾರ್ಯಾಚರಣೆ ಅಷ್ಟು ಸುಲಭವಾಗಿಲ್ಲ. ನೋಡ್ಬೋದು ಎರಡೂ ಬದಿಯೂ ಕೂಡ ಒಂದು ರೀತಿ ಕಣಿವೆ ಪ್ರದೇಶ ಇರುವಂಥದ್ದು. ಹೀಗಾಗಿ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಿದೆ. ಹೀಗಾಗಿ ಈ ಮಣ್ಣನ್ನು ಕೂಡ ಈ ಒಂದು ಟ್ರಾಲಿ ಏನಿದೆ, ಈ ಬೃಹತ್ ಟ್ರಾಲಿ, ಈ ಟ್ರಾಲಿಯಲ್ಲಿ ಈ ಇಟಾಚಿಯಿಂದ ಕೆಳಗೆ ಬಿದ್ದಿರುವಂತಹ ಎಲ್ಲ ಮಣ್ಣನ್ನು ಕೂಡ ಕೆಳಗೆ ತೆಗೆಯುವಂಥದ್ದು. ತೆಗೆದು ಇದಕ್ಕೆ ಬಿದ್ದಂಥ ಮಣ್ಣನ್ನು ಲೋಡ್ ಮಾಡಿದ ನಂತರ ಆ ಒಂದು ಅನ್ಲೋಡ್ ಕೂಡ ಬೇರೆ ಟ್ರ್ಯಾಕಿಗೆ ತಗೊಂಡು ಹೋಗಬೇಕಾಗುತ್ತೆ. ಹೀಗಾಗಿ ಈ ಒಂದು ಕಾರ್ಯಾಚರಣೆ ಬಹಳ ಕಷ್ಟಕರ ಆಗಿರುವಂಥದ್ದು. ಇಲ್ಲಿಗೆ ಯಾವುದೇ ವಾಹನಗಳು ಕೂಡ ಬರೋದು ಸಾಧ್ಯ ಇಲ್ಲ. ಹೀಗಾಗಿ ಅದೃಷ್ಟವಶಾತ್ ಇಲ್ಲಿ ಯಾರು ಇಲ್ಲದಂಥ ಸಮಯದಲ್ಲಿ ಈ ಒಂದು ಗುಡ್ಡ ಕುಸಿತ ಘಟನೆ ನಡೆದ ಕಾರಣ ಈಗ ಇಲ್ಲಿ ಕಾರ್ಯಾಚರಣೆಗೆ ಮಾಡೋಕ್ಕೂ ಕೂಡ ಅನುಕೂಲ ಆಗಿದೆ. ಒಂದು ವೇಳೆ ಏನಾದರೂ ಟ್ರೈನ್ ಏನಾದರೂ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಗುಡ್ಡ ಕುಸಿತ ಸಂಭವಿಸಿದರೆ ಸಾಕಷ್ಟು ಹಾನಿ ಆಗ್ತುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟಾರೆಯಾಗಿ ಕಳೆದ 20 ದಿನಗಳ ಹಿಂದಷ್ಟೇ ಎಡೆಕುಮಾರಿ ಬಳಿ ಈಗಾಗಲೇ ಗುಡ್ಡ ಕುಸಿತ ಪ್ರಕರಣ ಆಗಿ 20 ದಿನಗಳ ಕಾಲ ಅದು ಕಾರ್ಯಾಚರಣೆಗೆ ತೆಗೆದುಕೊಂಡಿದ್ರು. ಈಗ ಮತ್ತೆ ಪುನಃ ಸಕಲೇಶಪುರದ ಮತ್ತೊಂದು ಭಾಗದಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿರುವಂಥದ್ದು ನಿಜಕ್ಕೂ ರೈಲ್ವೆ ಒಂದು ಇಲಾಖೆಗೆ ಆತಂಕ ತರುವಂತಹ ವಿಚಾರ ಆಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಎಲ್ಲ ಕೊಡ್ತಾರಲ್ಲ ಇಬ್ಬರಿಗೂ ಇಲ್ಲ ಕಣ. ಅವ್ನು ನಂಗೆ ಚಳಿ ಜ್ವರ ಬರ್ತೈತೆ, ಅರ್ಜೆಂಟ್ ಇಂಜೆಕ್ಷನ್ ತಗೋಬೇಕು. ತಡಿಯ ಈ ಎಷ್ಟೊತ್ತಾಯ್ತು ಶಶಿ ಬಂದು? ಎಷ್ಟೊತ್ತಾಯ್ತು ಬಂದು? ನಿನ್ನ ಲ್ಯಾಪ್ಟಾಪ್ ಇಲ್ಲಿಗೆ ತರಬೇಕಾಯ್ತು ಕಣ. ಮಗು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆದರೂ ಕೂಡ ಹಾಸನದಿಂದ ಮಂಗಳೂರು ಕಡೆಗೆ ತಿರುಗತಕ್ಕಂಥ ಏನು ರೈಲ್ವೆ ಮಾರ್ಗ ಇದೆ, ರೈಲ್ವೆ ಮಾರ್ಗದ ದೊಡ್ಡನಾಗರ ಅಂತಕ್ಕಂಥ ಪ್ರದೇಶ ಹಾಸನದಿಂದ ಮಂಗಳೂರು ಕಡೆಗೆ 40 ಕಿಲೋಮೀಟರ್ನಲ್ಲಿ ಒಂದು ಗುಡ್ಡ ಕುಸಿತ ಆಗಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂತಿನ ಆಚಂಗಿ ಬಳಿ ರೈಲ್ವೆ ಹಳಿ ಮಳೆ ಕಳೆದ ರಾತ್ರಿ ಭೂಕುಸಿತವಾಗಿ ಈಗ ನಾವು ಸ್ಥಳದಲ್ಲಿ ಇದ್ದೀವಿ. ಈ ದೃಶ್ಯದಲ್ಲಿ ಗಮನಿಸುವುದು ಸಕಲೇಶಪುರ ತಾಲೂಕಿನ ಆಚಂಗಿ ಗ್ರಾಮ. ಈ ಆಚಂಗಿ ಗ್ರಾಮದಲ್ಲಿ ಕಳೆದ ರಾತ್ರಿ 12:30ರ ಸುಮಾರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಭೂಕುಸಿತ ಜೊತೆಗೆ ಬೃಹತ್ ಬಂಡೆಗಳು. ಈಗಾಗಲೇ ಸಕಲೇಶಪುರದ ಆಚಂಗಿ ನಗರ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿರುವಂತದ್ದು. ಗುಡ್ಡ ಕುಸಿತ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನೋಡಬಹುದು ಈ ರೀತಿ ಒಂದು ರೈಲ್ವೆ ಟ್ರಾಲಿ ಏನಿದೆ, ಈ ಟ್ರಾಲಿ ಬೃಹತ್ ರೈಲ್ವೆ ಟ್ರಾಲಿ ಮುಖಾಂತರ ಈ ರೀತಿ ದೊಡ್ಡ ದೊಡ್ಡ JCBಗಳನ್ನ ಆ ಒಂದು ಸ್ಥಳಕ್ಕೆ ತಗೊಂಡು ಬರ್ತಾ ಇರುವಂತದ್ದು. ಅದನ್ನ ತಂದು ಗುಡ್ಡ ಕುಸಿತ ಪ್ರದೇಶ ಎಲ್ಲಿದೆ ಆ ಜಾಗದಲ್ಲಿ ಆ ರೈಲ್ವೆ ಟ್ರಾಲಿಗಳಿಂದ ಈ ಬೃಹತ್ JCBಗಳನ್ನ ಅಲ್ಲಿ ವರ್ಕಿಂಗ್ ಪ್ಲೇಸಿಗೆ ಇಳಿಸಿರುವಂತದ್ದು, ನಿರಂತರ ಕಾರ್ಯಾಚರಣೆ ಮಾಡುವಂಥದ್ದು. ಹಾಗೆ ನೋಡ್ಬೋದು ಬೃಹತ್ ಬಂಡೆಗಳು ಕೂಡ ಅಲ್ಲಿ ಕುಸಿದು ಬಿದ್ದಿರುವ ಕಾರಣ ಈ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದು ರೈಲ್ವೆ ಅಧಿಕಾರಿ ಮಾಹಿತಿ. ಹಾಗಾಗಿ ಈ ಒಂದು ಕಾರ್ಯಾಚರಣೆ ಅಷ್ಟು ಸುಲಭವಾಗಿಲ್ಲ. ನೋಡ್ಬೋದು ಎರಡೂ ಬದಿಯೂ ಕೂಡ ಒಂದು ರೀತಿ ಕಣಿವೆ ಪ್ರದೇಶ ಇರುವಂಥದ್ದು. ಹೀಗಾಗಿ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಿದೆ. ಹೀಗಾಗಿ ಈ ಮಣ್ಣನ್ನು ಕೂಡ ಈ ಒಂದು ಟ್ರಾಲಿ ಏನಿದೆ, ಈ ಬೃಹತ್ ಟ್ರಾಲಿ, ಈ ಟ್ರಾಲಿಯಲ್ಲಿ ಈ ಇಟಾಚಿಯಿಂದ
ಕೆಳಗೆ ಬಿದ್ದಿರುವಂತಹ ಎಲ್ಲ ಮಣ್ಣನ್ನು ಕೂಡ ಕೆಳಗೆ ತೆಗೆಯುವಂಥದ್ದು, ತೆಗೆದು ಇದಕ್ಕೆ ಬಿದ್ದಂತಹ ಮಣ್ಣನ್ನು ಲೋಡ್ ಮಾಡಿದ ನಂತರ ಆ ಒಂದು ಅನ್ಲೋಡ್ ಕೂಡ ಬೇರೆ ಟ್ರ್ಯಾಕಿಗೆ ತಗೊಂಡು ಹೋಗಬೇಕಾಗುತ್ತೆ. ಹೀಗಾಗಿ ಈ ಒಂದು ಕಾರ್ಯಾಚರಣೆ ಬಹಳ ಕಷ್ಟಕರ ಆಗಿರುವಂಥದ್ದು. ಇಲ್ಲಿಗೆ ಯಾವುದೇ ವಾಹನಗಳು ಕೂಡ ಬರೋದು ಸಾಧ್ಯ ಇಲ್ಲ. ಹೀಗಾಗಿ ಅದೃಷ್ಟವಶಾತ್ ಇಲ್ಲಿ ಯಾರು ಇಲ್ಲದಂಥ ಸಮಯದಲ್ಲಿ ಈ ಒಂದು ಗುಡ್ಡ ಕುಸಿತ ಘಟನೆ ನಡೆದ ಕಾರಣ ಈಗ ಇಲ್ಲಿ ಕಾರ್ಯಾಚರಣೆಗೆ ಮಾಡೋಕ್ಕೂ ಕೂಡ ಅನುಕೂಲ ಆಗಿದೆ. ಒಂದು ವೇಳೆ ಏನಾದರೂ ಟ್ರೈನ್ ಏನಾದರೂ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಗುಡ್ಡ ಕುಸಿತ ಸಂಭವಿಸಿದರೆ ಸಾಕಷ್ಟು ಹಾನಿ ಆಗ್ತುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟಾರೆಯಾಗಿ ಕಳೆದ 20 ದಿನಗಳ ಹಿಂದಷ್ಟೇ ಎಡೆಕುಮಾರಿ ಬಳಿ ಈಗಾಗಲೇ ಗುಡ್ಡ ಕುಸಿತ ಪ್ರಕರಣ ಆಗಿ 20 ದಿನಗಳ ಕಾಲ ಅದು ಕಾರ್ಯಾಚರಣೆಗೆ ತೆಗೆದುಕೊಂಡಿದ್ರು. ಈಗ ಮತ್ತೆ ಪುನಃ ಸಕಲೇಶಪುರದ ಮತ್ತೊಂದು ಭಾಗದಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿರುವಂಥದ್ದು ನಿಜಕ್ಕೂ ರೈಲ್ವೆ ಒಂದು ಇಲಾಖೆಗೆ ಆತಂಕ ತರುವಂತಹ ವಿಚಾರ ಆಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಎಲ್ಲ ಕೊಡ್ತಾರಲ್ಲ ಇಬ್ರಿಗೂ ಇಲ್ಲ ಕಣ. ಅವ್ನು ನಂಗೆ ಚಳಿ ಜ್ವರ ಬರ್ತೈತೆ, ಅರ್ಜೆಂಟ್ ಇಂಜೆಕ್ಷನ್ ತಗೋಬೇಕು. ತಡಿಯ ಈ ಎಷ್ಟೊತ್ತಾಯ್ತು ಶಶಿ ಬಂದು? ಎಷ್ಟೊತ್ತಾಯ್ತು ಬಂದು? ನಿನ್ನ ಲ್ಯಾಪ್ಟಾಪ್ ಇಲ್ಲಿಗೆ ತರಬೇಕಾಯ್ತು ಕಣ. ಮಗು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆದರೂ ಕೂಡ ಹಾಸನದಿಂದ ಮಂಗಳೂರು ಕಡೆಗೆ ತಿರುಗತಕ್ಕಂಥ ಏನು ರೈಲ್ವೆ ಮಾರ್ಗ ಇದೆ, ರೈಲ್ವೆ ಮಾರ್ಗದ ದೊಡ್ಡನಾಗರ ಅಂತಕ್ಕಂಥ ಪ್ರದೇಶ ಹಾಸನದಿಂದ ಮಂಗಳೂರು ಕಡೆಗೆ 40 ಕಿಲೋಮೀಟರ್ನಲ್ಲಿ ಒಂದು ಗುಡ್ಡ ಕುಸಿತ ಆಗಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂತಿನ ಆಚಂಗಿ ಬಳಿ ರೈಲ್ವೆ ಹಳಿ ಮಳೆ ಕಳೆದ ರಾತ್ರಿ ಭೂಕುಸಿತವಾಗಿ ಈಗ ನಾವು ಸ್ಥಳದಲ್ಲಿ ಇದ್ದೀವಿ. ಈ ದೃಶ್ಯದಲ್ಲಿ ಗಮನಿಸುವುದು ಸಕಲೇಶಪುರ ತಾಲೂಕಿನ ಆಚಂಗಿ ಗ್ರಾಮ. ಈ ಆಚಂಗಿ ಗ್ರಾಮದಲ್ಲಿ ಕಳೆದ ರಾತ್ರಿ 12:30 ಸುಮಾರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಭೂಕುಸಿತ ಜೊತೆಗೆ ಬೃಹತ್ ಬಂಡೆಗಳು. ಈಗಾಗಲೇ ಸಕಲೇಶಪುರದ ಆಚಂಗಿ ನಗರ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿರುವಂಥದ್ದು. ಗುಡ್ಡ ಕುಸಿತ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನೋಡ್ಬೋದು ಈ ರೀತಿ ಒಂದು ರೈಲ್ವೆ ಟ್ರ್ಯಾಲಿ ಏನಿದೆ, ಈ ಟ್ರ್ಯಾಲಿ ಬೃಹತ್ ರೈಲ್ವೆ ಟ್ರ್ಯಾಲಿ ಮುಖಾಂತರ ಈ ರೀತಿ ದೊಡ್ಡ ದೊಡ್ಡ JCBಗಳನ್ನ ಆ ಒಂದು ಸ್ಥಳಕ್ಕೆ ತಗೊಂಡು ಬರ್ತಾ ಇರುವಂಥದ್ದು. ಅದನ್ನು ತಂದು ಗುಡ್ಡ ಕುಸಿತ ಪ್ರದೇಶ ಎಲ್ಲಿದೆ ಆ ಜಾಗದಲ್ಲಿ ಆ ರೈಲ್ವೆ ಟ್ರ್ಯಾಲಿಗಳಿಂದ ಈ ಬೃಹತ್ JCBಗಳನ್ನು ಅಲ್ಲಿ ವರ್ಕಿಂಗ್ ಪ್ಲೇಸಿಗೆ ಇಳಿಸಿರುವಂಥದ್ದು, ನಿರಂತರ ಕಾರ್ಯಾಚರಣೆ ಮಾಡುವಂಥದ್ದು. ಹಾಗೆ ನೋಡ್ಬೋದು ಬೃಹತ್ ಬಂಡೆಗಳು ಕೂಡ ಅಲ್ಲಿ ಕುಸಿದು ಬಿದ್ದಿರುವ ಕಾರಣ ಈ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದು ರೈಲ್ವೆ ಅಧಿಕಾರಿ ಮಾಹಿತಿ. ಹಾಗಾಗಿ ಈ ಒಂದು ಕಾರ್ಯಾಚರಣೆ ಅಷ್ಟು ಸುಲಭವಾಗಿಲ್ಲ. ನೋಡ್ಬೋದು ಎರಡೂ ಬದಿಯೂ ಕೂಡ ಒಂದು ರೀತಿ ಕಣಿವೆ ಪ್ರದೇಶ ಇರುವಂಥದ್ದು. ಹೀಗಾಗಿ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಿದೆ. ಹೀಗಾಗಿ ಈ ಮಣ್ಣನ್ನು ಕೂಡ ಈ ಒಂದು ಟ್ರ್ಯಾಲಿ ಏನಿದೆ, ಈ ಬೃಹತ್ ಟ್ರ್ಯಾಲಿ, ಈ ಟ್ರ್ಯಾಲಿಯಲ್ಲಿ ಈ ಇಟಾಚಿಯಿಂದ ಕೆಳಗೆ ಬಿದ್ದಿರುವಂತಹ ಎಲ್ಲ ಮಣ್ಣನ್ನು ಕೂಡ ಕೆಳಗೆ ತೆಗೆಯುವಂಥದ್ದು, ತೆಗೆದು ಇದಕ್ಕೆ ಬಿದ್ದಂತಹ ಮಣ್ಣನ್ನು ಲೋಡ್ ಮಾಡಿದ ನಂತರ ಆ ಒಂದು ಅನ್ಲೋಡ್ ಕೂಡ ಬೇರೆ ಟ್ರ್ಯಾಕಿಗೆ ತಗೊಂಡು ಹೋಗಬೇಕಾಗುತ್ತೆ. ಹೀಗಾಗಿ ಈ ಒಂದು ಕಾರ್ಯಾಚರಣೆ ಬಹಳ ಕಷ್ಟಕರ ಆಗಿರುವಂಥದ್ದು. ಇಲ್ಲಿಗೆ ಯಾವುದೇ ವಾಹನಗಳು ಕೂಡ ಬರೋದು ಸಾಧ್ಯ ಇಲ್ಲ. ಹೀಗಾಗಿ ಅದೃಷ್ಟವಶಾತ್ ಇಲ್ಲಿ ಯಾರು ಇಲ್ಲದಂಥ ಸಮಯದಲ್ಲಿ ಈ ಒಂದು ಗುಡ್ಡ ಕುಸಿತ ಘಟನೆ ನಡೆದ ಕಾರಣ ಈಗ ಇಲ್ಲಿ ಕಾರ್ಯಾಚರಣೆಗೆ ಮಾಡೋಕ್ಕೂ ಕೂಡ ಅನುಕೂಲ ಆಗಿದೆ. ಒಂದು ವೇಳೆ ಏನಾದರೂ ಟ್ರೈನ್ ಏನಾದರೂ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಗುಡ್ಡ ಕುಸಿತ ಸಂಭವಿಸಿದರೆ ಸಾಕಷ್ಟು ಹಾನಿ ಆಗ್ತುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟಾರೆಯಾಗಿ ಕಳೆದ 20 ದಿನಗಳ ಹಿಂದಷ್ಟೇ ಎಡೆಕುಮಾರಿ ಬಳಿ ಈಗಾಗಲೇ ಗುಡ್ಡ ಕುಸಿತ ಪ್ರಕರಣ ಆಗಿ 20 ದಿನಗಳ ಕಾಲ ಅದು ಕಾರ್ಯಾಚರಣೆಗೆ ತೆಗೆದುಕೊಂಡಿದ್ರು. ಈಗ ಮತ್ತೆ ಪುನಃ ಸಕಲೇಶಪುರದ ಮತ್ತೊಂದು ಭಾಗದಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿರುವಂಥದ್ದು ನಿಜಕ್ಕೂ ರೈಲ್ವೆ ಒಂದು ಇಲಾಖೆಗೆ ಆತಂಕ ತರುವಂತಹ ವಿಚಾರ ಆಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.
ಅವನೇನು ಅರ್ಜೆಂಟ್ ಮಾಡ್ತಾನೆ ಮರ ನಾನು ಎಷ್ಟಕ್ಕೆ ತೆಗಿದ್ದಾನೆ ಅಷ್ಟು ನಮ್ಮ ಹೇಳ್ತೀನಿ ಅಷ್ಟನ್ನೆಲ್ಲ ಕೊಡ್ತಾರಲ್ಲ ಇಬ್ರಿಗೂ ಇಲ್ಲ ಕಣ. ಅವ್ನು ನಂಗೆ ಚಳಿ ಜ್ವರ ಬರ್ತೈತೆ ಅರ್ಜೆಂಟ್ ಇಂಜೆಕ್ಷನ್ ತಗೋಬೇಕು. ತಡಿಯ ಈ ಎಷ್ಟೊತ್ತಾಯ್ತು ಶಶಿ ಬಂದು? ಎಷ್ಟೊತ್ತಾಯ್ತು ಬಂದು? ನಿನ್ನ ಲ್ಯಾಪ್ಟಾಪ್ ಇಲ್ಲಿಗೆ ತರಬೇಕಾಯ್ತು ಕಣ. ಮಗು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆದರೂ ಕೂಡ ನೋಡ್ಬೋದು. ಇದು ಹಾಸನದಿಂದ ಮಂಗಳೂರು ಕಡೆಗೆ ತಿರುಗತಕ್ಕಂಥ ಏನು ರೈಲ್ವೆ ಮಾರ್ಗ ಇದೆ, ರೈಲ್ವೆ ಮಾರ್ಗದ ದೊಡ್ಡನಾಗರ ಅಂತಕ್ಕಂಥ ಪ್ರದೇಶ. ಹಾಸನದಿಂದ ಮಂಗಳೂರು ಕಡೆಗೆ 40ನೇ ಕಿಲೋಮೀಟರ್ನಲ್ಲಿ ಒಂದು ಗುಡ್ಡ ಕುಸಿತ ಆಗಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂತೆ ಹಾಸಂಗಿ ಬಳಿ ರೈಲ್ವೆ ಹಳಿ ಮಳೆ ಕಳೆದ ರಾತ್ರಿ ಭೂಕುಸಿತವಾಗಿ ಈಗ ನಾವು ಸ್ಥಳದಲ್ಲಿ ಇದ್ದೀವಿ. ಈ ದೃಶ್ಯದಲ್ಲಿ ಗಮನಿಸುವುದು ಸಕಲೇಶ್ಪುರ ತಾಲೂಕಿನ ಹಾಸಂಗಿ ಗ್ರಾಮ. ಈ ಹಾಸಂಗಿ ಗ್ರಾಮದಲ್ಲಿ ಕಳೆದ ರಾತ್ರಿ 12:30 ಸುಮಾರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಭೂಕುಸಿತ ಜೊತೆಗೆ ಬೃಹತ್ ಗಾತ್ರದ ಬಂಡೆಗಳು